ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇವತ್ತು ಜಗತ್ ಕಂಡಂತಹ ಇಬ್ಬರು ಅತ್ಯದ್ಭುತ ಗುರುಗಳು ಅಂತ ಕರೆಸಲ್ಪಡುವ ಆದಿಶಂಕರಾಚಾರ್ಯರು ಮತ್ತು ರೇಣುಕಾಚಾರ್ಯರು ಪರಸ್ಪರ ಅವರ ಆಲೋಚನೆಗಳನ್ನ ವಿನಿಮಯ ಮಾಡಿಕೊಂಡಂತಹ ಪುಣ್ಯ ದಿನ ಇವತ್ತು ಅಂತ ಹೇಳಿದ್ರಿ. ಹಾಗೆ ಪ್ರತಿಜ್ಞೆ ಅಂದ ಕೂಡಲೇ ಎಲ್ಲರೂ ಹೇಳೋದು ಒಂದು ಭೀಷ್ಮನ ಪ್ರತಿಜ್ಞೆ ತರ ಇರಬೇಕು ಅಂತ. ಹಾಗಾಗಿ ಭೀಷ್ಮ ಇವತ್ತು ಪ್ರತಿಜ್ಞೆ ಮಾಡಿದಂತಹ ದಿನ ಕೂಡ ಹೌದು ಅಂತಿದ್ರಿ. ನಿಜ ನೋಡಿ ವೀಕ್ಷಕರೇ, ಇವತ್ತು ಎಂಥ ಒಂದು ಸುದಿನ ಅಂದರೆ ಭೀಷ್ಮ ಪ್ರತಿಜ್ಞೆ ಮಾಡಿದ, ಇಡೀ ಜಗತ್ತಲ್ಲಿ ನಾನು ಬ್ರಹ್ಮಚಾರಿಯಾಗಿ ಉಳಿತೀನಿ, ಭಾರತ ಖಂಡವನ್ನು ಉಳಿಸ್ತೀರಿ, ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಗಂಗಾಪುತ್ರನಾಗಿರ್ತಕ್ಕಂಥ ನಾನು ಈ ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ವಿಶ್ವವೇ ನೆನೆಸ್ಕೋಬೇಕು, ಜಗತ್ತು ಪೂರ್ತಿ ನೆನೆಸ್ಕೋಬೇಕು, ಇದೇ ಸತ್ಯ ಅಂತ. ಅದರಲ್ಲಿ ಅವನಿಗೆ ಒಂದು ಆಶೀರ್ವಾದ ಬೇರೆ ಇತ್ತು. ಏನಂತ? ಮನೋಚಿತ್ತೆ ಇದ್ದಾಗ, ಪರಿಪೂರ್ಣವಾಗಿ ಅವನ ಇಷ್ಟ ಇದ್ದಾಗ ಮಾತ್ರ ಮೃತ್ಯು ಅಂತ, ಇಚ್ಛಾ ಮರಣಿ ಅಂತ. ಇದಕ್ಕೆ ಮುಂತ ಆಶೀರ್ವಾದ ಯಾವತ್ತು ಅವನಿಗೆ ಇಚ್ಛೆ ಆಯಿತೋ ಆ ಒಂದು ಮರಣ ಪರಿವರ್ತನೆ ಆಯಿತು. ಜಗತ್ತಲ್ಲಿ ನೋಡಿ, ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿಕೊಂಡಿದ್ರೂ ಸಹ ಬೃಹನ್ನಲ್ಲ ಅಂದರೆ ಅಲ್ಲಿ ಏನು ಮಾಡಿದ್ರು, ಅವನು ಬೃಹನ್ನಲ್ಲ ರೂಪದಲ್ಲಿ ಬಂದಾಗ ಅವನು ಹೆಣ್ಣಿನ ರೂಪದಲ್ಲಿದ್ದ, ಯಾರೋ ಅರ್ಜುನ. ಅವನು ಹಾಗೇ ನಡೆಸ್ಕೊಂಬಂದು ಡ್ಯಾನ್ಸ್ ಮಾಡೋ ಥರ, ಡ್ಯಾನ್ಸ್ ಮಾಸ್ಟರ್ ಥರ ಆಗಿ ಆ ಬೃಹನ್ನಲ್ಲ ರೂಪದಲ್ಲಿ ಮಾಡಿದ್ದ. ಆದರೆ ಇವನಿಗೆ ಯಾವ ಕಾಲಕ್ಕೂ ಶಿಖಂಡಿ ಇರ್ಕೊಂಡ್ರೆ ಆಗಲ್ಲ. ಅದಕ್ಕೆ ಶಿಖಂಡಿನ ತಗೊಂಬಂದು ಮಧ್ಯದಲ್ಲಿ, ಆ ಕಾಲದಲ್ಲೇ ಅಂಬಿಕಾ, ಅದಕ್ಕೆ ಅಂಬಾ, ಅಂಬಿಕಾ, ಅಂಬಾಲಿಕಾ ಅನ್ನೋ ಮೂರೂ ಜನದಲ್ಲಿ ಅಂಬಿಕಾ ಅನ್ನೋಳು ಯಾವ ಕಾಲಕ್ಕೂ ಏನು ಮಾಡಿದ್ಲೋ, ಶಿಖಂಡಿ ಅವತಾರವನ್ನು ತಗೊಂಡ್ಳು. ಇದಕ್ಕೆ ಇವರಿಬ್ಬರ ಆ ಶಿಖಂಡಿ ಅವತಾರವೇ ಇವನ ಮರಣಕ್ಕೆ ಕಾರಣವಾಯಿತು ಅಂತ ಖಂಡಿತ ಅಲ್ವೇ ಅಲ್ಲ. ಎಷ್ಟೋ ಜನ ಅಂದ್ಕೊಂಡ್ರು, ಓಹೋ, ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿರ್ತಕ್ಕಂಥ ಅರ್ಜುನ ಆ ಶಸ್ತ್ರದಲ್ಲಿ ಹೊಡೆದ ತಕ್ಷಣ ಶರಪಂಜರದ ಮೇಲೆ ಮಲಗಿದ್ದಾಗ ಆ ಪಂಜರದಲ್ಲೇ ಮಲಗೊಟ್ಟಿದ್ದ, ಸತ್ತೋಗಿಲ್ಲ. ಅಲ್ಲೂ ಅವನು ಇಚ್ಛಾಮರಣಿ ಇದ್ದ. ಏನಂತ ಹೇಳ್ದ? ಯಾವತ್ತು ನಾನು ನನ್ನ ಗಂಗೆ ಬರ್ತಾಳೋ, ಯಾವತ್ತು ನಾನು ಪರಿಪೂರ್ಣವಾಗಿ ಯುದ್ಧವನ್ನು ನೋಡ್ತೀನೋ, ಯಾವತ್ತು ಭಾರತ ದೇಶ ಏನಾಗತ್ತೆ ಅಂತ ಕಳ್ಕೊತೀನೋ, ನನ್ನ ಪ್ರತಿಜ್ಞೆ ಪೂರ್ತಿ ಆಯ್ತಾ ಅಂತ ನೋಡೋವರೆಗೂ ನಾನು ಯಾವ ಕಾಲಕ್ಕೂ ಮರಣವನ್ನು ಹೊಂದಲ್ಲ ಅಂತಾನೆ. ಆಗ ಭೀಷ್ಮ ಪ್ರತಿಜ್ಞೆ ಪರಿಪೂರ್ಣವಾಗಕ್ಕೆ ಗಂಗೆ ಮತ್ತೆ ವಾಪಸ್ ಬರ್ತಾಳೆ. ಅದಕ್ಕೆ ಹೇಳೋದು, ಗಂಗೆಯಲ್ಲಿ ಪುನರ್ಜನ್ಮ ಅನ್ನೋದು. ಮಕ್ಕಳು ನೋಡಿ ಕೊಡೋರು ಯಾರು ಅಂದರೆ ಗಂಗೆನೇ. ಮಕ್ಕಳು ಕೊಡೋದಲ್ಲದೆ ಗಂಗೆನೇ. ಸಾಯ್ಬೇಕಾದ್ರೂ ಮನುಷ್ಯ ಸಾಯ್ಬೇಕಾದ್ರೆ ಏನು ಮಾಡ್ತೀವಿ ಹೇಳಿ? ಬಾಯಿಗೆ ನೀರು ಹಾಕಿ, ಗಂಗೆನ ಹಾಕಿ ಅಂತೀವಿ. ಯಾಕೆ ಹಾಕ್ತೀವಿ? ಹುಟ್ಟೋ ಮಕ್ಕಳಿಗೆ ಕಾರಣ ರೂಪವಾಗಿರ್ತಕ್ಕಂಥವಳು ಜಗನ್ಮಾತೆ ಗಂಗೆ. ಶಂಕರನ ತಲೆ ಮೇಲಿರೋಳು ಗಂಗೆ, ಸಾಕ್ಷಾತ್ ಭಗೀರಥ ಭೂಮಿಗೆ ತಂದ ಗಂಗೆ, ಪುಣ್ಯವತಿ ಗಂಗೆ. ಆ ಪುಣ್ಯ ಕ್ಷೇತ್ರದಲ್ಲಿ ವಾಸವಾಗಿರೋ ಈ ಗಂಗೆ ಇಡೀ ಜಗತ್ತಿನ ಪಾವನ ಮಾಡಿರ್ತಕ್ಕಂಥ ಪಾವನ ಗಂಗಾ. ಇಂಥ ಒಂದು ಆಕಾಶಗಂಗಾ ಆಕಾಶದಿಂದ ಬಿದ್ದಾಗ ಪಾವನವಾಯಿತು ನಮ್ಮ ಜನ್ಮ. ಎಷ್ಟೋ ಜನ ಮೃತ್ಯು ಪಟ್ಟವ್ರಿಗೂ ಪುಣ್ಯಕ್ಷೇತ್ರಕ್ಕೆ, ಇಡೀ ಜಗತ್ತಿನ ವಿಶ್ವಾದ್ಯಂತ ಜಗತ್ ಹೆಣಗಳೆಲ್ಲ ಏನಾಯಿತು? ಮೋಕ್ಷದ ಹತ್ರ ಹೋಯಿತು. ಅದಕ್ಕೆ ಕೊಲೆ, ದರೋಡೆ ಏನೇ ಮಾಡಿದ್ರು ಗಂಗೆಯಲ್ಲಿ ಒಂದು ಸಲ ಮುಳುಗಿದ್ರೆ ಸಾಕಂತೆ ಇಡೀ ಜಗತ್ತು ಪಾವನವಾಗತ್ತಂತೆ. ಅಂಥ ಒಂದು ಗಂಗೆನ ಗಂಗಾಪುತ್ರ ಭೀಷ್ಮ ಅಂತ ಹೇಳಿ ಮಾತ್ರ ನಾವು ಸ್ಮರಣೆ ಮಾಡ್ತೀವಿ. ಇವತ್ತು ಆ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥ ಆ ಸ್ಥಳ ಋಷಿಕೇಶಲ್ಲಿ ಋಷಿ ಅಂತಕ್ಕಂಥದ್ದು, ಋಷಿಯಾಗಿರ್ತಕ್ಕಂಥ ಈ ಗುರುದಿನ ನಾವು ಸ್ಮರಣೆ ಮಾಡಬೇಕು. ಋಷಿಕೇಶ್ ಅಂದ್ರೇನು? ಅವನಲ್ಲಿರ್ತಕ್ಕಂಥ ಜಡೆಯನ್ನು ಇಟ್ಕೊಂಡಿರೋನು. ಪರಮೇಶ್ವರ ಗಂಗೆಯನ್ನು ಜಟಾಶಂಕರನಾಗಿ ಬಂದಾಗ ಋಷಿಕೇಶ್ ಆಯಿತು. ಆ ಋಷಿ ರೂಪದಲ್ಲಿ ಹಿಂಗೆ ಕೂತ್ಕೊಂಡು ಗಂಗೆಯನ್ನು ತಲೆ ಕಟ್ಕೊಂಡ್ಬಿಟ್ಟಿರ್ತಾನಂತೆ. ಆಗ ಕೇಳ್ಕೊತಾನೆ ಭಗೀರಥ, ಅಲ್ಲ ಬಂದು ಗಂಗೆಯನ್ನು ತಲೆ ಮೇಲೆ ಕಟ್ಕೊಂಡ್ಬಿಟ್ಟಿದೆಯಲ್ಲ, ದಯವಿಟ್ಟು ಬಿಟ್ಕೊಡ್ಬಿಡಪ್ಪ, ಪಾಪಕರ್ಮಗಳು ಭಾಳ ಜನ ಮಾಡ್ಯಾರೆ, ಪುಣ್ಯ ಕ್ಷೇತ್ರ ಆಗಬೇಕಿದು, ಅದಕ್ಕೋಸ್ಕರ ಆ ಪಾವನ ಗಂಗೆಯಾಗಿ ಮಾಡಬೇಕು ಅಂತ. ಸರಿ ಆಯಿತು ಅಂತ ಆ ಜಡೆನ ಹೀಗಂತಾನೆ ಪರಮೇಶ್ವರ. ಋಷಿ ಕೇಶ ಆಯಿತು. ಅಂದರೆ ಋಷಿಯಾಗಿರ್ತಕ್ಕಂಥ ಜಟಾಮುಕುಟದಾರ ಪರಮೇಶ್ವರನ ಕೇಶ ಹಾಗೆ ಬಿಟ್ಟಾಗ ಗಂಗೆ ಧಾರಾಕಾರವಾಗಿ ಹರಿದು ಬಂದಳು. ಆ ರಭಸವೇ ಎಷ್ಟು ವೇಗವಾಗಿದೆ ಅಂದರೆ ಇವತ್ತು ತಡ್ಕೊಳಕ್ಕಾಗದೇ ಇರೋಷ್ಟು ಸ್ಪೀಡು. ಇನ್ನೇನಾದರೂ ಡೈರೆಕ್ಟಾಗಿ ಬಿಟ್ಟಿದ್ರೆ ಭೂಮಿ ಕಲ್ಲೋಲ. ಇಲ್ಲಿಂದ ನಾವು 9 ಗ್ರಹಗಳು ಸುತ್ತಾ ಇದೆ ಅಂತ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಆ ಅರ್ಥ ಆಗಿರ್ತಕ್ಕಂಥದ್ರಲ್ಲಿ ಸೂರ್ಯನ ಹತ್ರ ಹೊಟ್ಟೋಗ್ತಿತ್ತು ಏನೋ, ಗಂಗೆ ಹಿಂಗೆ ರಭಸವಾಗಿ ಬಿದ್ದಿದ್ರೆ ಆ ಕಡೆ ಪಕ್ಕಕ್ಕೆ ಹೊಟ್ಟೋಗ್ತಿತ್ತು. 4ನೇ ಪ್ಲಾನೆಟು. ಸರಿ, ಏನು ಮಾಡೋದು? ಮಾರ್ಸ್, ಅರ್ತ್. ಆವಾಗ 3ನೇ ಪ್ಲಾನೆಟ್ ಏನಾಗಿತ್ತು? 4ನೇದಕ್ಕೆ ಹೊಟ್ಟೋಗ್ತಿತ್ತು, ಇಲ್ಲ ಕೊನೆಗೆ ಹೊಡ್ಕೊಂಡು ಹೊಟ್ಟೋಗ್ತಿತ್ತು ಫ್ಲೂಟೋ ಹತ್ರ. ಹೀಗಾಗೋಗಿ ಜಗತ್ತೇನಾಗ್ತಿತ್ತು? ಯಾವತ್ತೂ ಕಲ್ಲೋಲ. ಅದಕ್ಕೆ ಭಗವಂತ ಕೆಟ್ಟದ್ದು ಮಾಡಲಿ, ಒಳ್ಳೇದು ಮಾಡಲಿ, ಪ್ರತಿಯೊಬ್ಬನಿಗೂ ದೈವತತ್ವ ಅನ್ನೋದಿದ್ದರೆ ಕೆಟ್ಟು ಸಮಯದಲ್ಲಿ ಒಳ್ಳೇದನ್ನು ಮಾಡ್ತಾನೆ, ಒಳ್ಳೆಯ ಸಮಯದಲ್ಲಿ ಕೆಟ್ಟದನ್ನು ಮಾಡ್ತಾನೆ. ಆದರೆ ಕೆಟ್ಟೋಯ್ತು ಅಂದಾಗ ಚೆಡಿನಂತ ಮಂಚಿದಕ್ಕೆ, ಕೆಡೋದಾಗೆ ಯಾತಕ್ಕೋಸ್ಕರ ಅಂದರೆ ಒಳ್ಳೆಯದಕ್ಕಂತೆ. ಇದಕ್ಕೊಂದೇ ವಿಶೇಷವಾಗಿರ್ತಕ್ಕಂಥ ಉದಾಹರಣೆನ ಕೊಡ್ತೀನಿ ನಿಮಗೆ. ಆ ಉದಾಹರಣೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಕಾಯ್ತಾರೆ.